ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಮಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಹಾ ತಂದೆಗೆ ಕರೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಸಾಂತ್ವನ ಹೇಳಿದ್ದಾರೆ. ನೇಹಾ ಹಿರೇಮಠ ಮನೆಗೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಕೂಡ ಭೇಟಿ ಕೊಟ್ಟಿದ್ದರು. ಅವ್ರ ತಂದೆ ಆಕ್ಚುಲಿ ಬಹಳ ನೋವಿನಲ್ಲಿ ಅನೇಕ ವಿಚಾರಗಳನ್ನು ಮಾತನಾಡಿದ್ದನ್ನು ನಾವು ನೀವು ಗಮನಿಸಿದ್ದೇವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರೆ ಮಾಡಿದ್ದಾರೆ. ನಿರಂಜನ್ ಹಿರೇಮಠ ತಾಯಿ ಗೀತಾಗೆ ಎಚ್.ಕೆ. ಪಾಟೀಲ್ರು ಕೂಡ ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ನೀವು ಮಾತಾಡ್ರಿ, ಅವರಿಗೆ ಕೊಡ್ತೀನಿ. ನಿರಂಜನ್ ಅವ್ರಿಗೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್. ನಾನು ನಿರಂಜನ್ ಹಿರೇಮಠ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಅದೇ ತಾವು ಏನ್ ಮಾಡಿದ್ರಿ ಸರ್, ನಾನು ಎಷ್ಟು ಇದಕ್ಕೆ ಧನ್ಯವಾದ ಹೇಳಿದ್ರು ಕಡಿಮೆ ಸರ್. ಹ್ಞೂ ಸರ್. ಆಯ್ತು ಸರ್, ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲಾ ರೀತಿಯಿಂದ ಎಲ್ಲಾ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ, ಮುಖ್ಯಮಂತ್ರಿಗಳು. ಇವೆಲ್ಲದರ ನಡುವೆ ವಿಸ್ತಾರ ನ್ಯೂಸ್ಗೆ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಮಾತನಾಡಿದ್ದಾರೆ. ಸಿಐಡಿ ತನಿಖೆ ಸ್ಪೆಷಲ್ ಕೋರ್ಟ್ ಸ್ಥಾಪನೆಯನ್ನ ನಾವು ಖಂಡಿತವಾಗ್ಲೂ ಕೂಡ ಸ್ವಾಗತಿಸ್ತೇವೆ ಅಂತ ಅವರು ಹೇಳಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಂದಿದ್ದಾರೆ ನೇಹಾ ತಂದೆ ನಿರಂಜನ್. ಭಾವೋದ್ವೇಗದಲ್ಲಿ ನಾನು ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೇನೆ. ಸಿಎಂ ಹಾಗೂ ಗೃಹ ಸಚಿವರಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತಾನೆ. ನನ್ನ ಮಾತುಗಳಿಂದ ಯಾರಿಗಾದ್ರೂ ಬೇಸರ ಆಗಿದ್ರೆ ಕ್ಷಮಿಸಿ ಎಂದಿದ್ದಾರೆ. ಈ ರೀತಿ ಮುಂದೆ ಆಗಬಾರ್ದಂತ ತಾವು ಕೂಡ ಎಚ್ಚರಿಕೆ ವಹಿಸಬೇಕಂತ ನಾವು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ವಿ. ಉಪಮುಖ್ಯಮಂತ್ರಿಗಳು ಕೂಲಂಕಷವಾಗಿ ನನ್ನ ಪರ್ಸ್ನಲಿ ಇದರ ಬಗ್ಗೆ ಮಾಹಿತಿ ಕಲೆ ಹಾಕಿ ನನ್ನ ಕಡೆಯಿಂದ ತಗೊಂಡು ಇಮಿಡಿಯೇಟ್ಲಿ ಈಗ ಆಕ್ಷನ್ ನಡೀತಾ ಇದೆ. ಇದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನನಗೆ ಯಾರೂ ಬೆನ್ನಿಗೆ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಇವರೆಲ್ಲ ಎಚ್ಚೆತ್ತಾಗಿ ಈಗ ನನಗೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಪರ್ಸ್ನಲಿ ನನಗೆ ಟೈಮ್ ಕೊಟ್ಟು ಕೇಳಿ, ಏನಾಗಿದೆ ಬ್ರದರ್, ಯಾಕೆ ಹಿಂಗೆ ಅಪ್ಸೆಟ್ಸ್ ಆಗಿದೆ, ನಿಮ್ಮ ಜೊತೆಗಿದೆ, ನೀ ಯಾಕೆ ಅದನ್ನು ಬೇಜಾರು ಮಾಡ್ಕೋತೀಯ ಅಂತ ನನಗೆ ಇವೆಲ್ಲದರ ನಡುವೆ ಸಿಇಎನ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ತಾಯಿ ದೂರು ಕೊಟ್ಟಿದ್ದಾರೆ. ಸಿಇಎನ್ ಅಂತಂದ್ರೆ ಸೈಬರ್ ಎಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ ಡಿವಿಷನ್ ಅಂತ, ಅಂದ್ರೆ ಸೈಬರ್ ಪೊಲೀಸ್ ಸ್ಟೇಷನ್ ಅಂತ. ಫಯಾಜ್ ಇನ್ಸ್ಟಾಗ್ರಾಮ್ ಐಡಿಯನ್ನ ಬ್ಲಾಕ್ ಮಾಡಿ ಅಂತ ದೂರು ಕೊಟ್ಟಿದ್ದಾರೆ. ಕೆಲವೊಂದು ಫೋಟೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ. ನೇಹಾ ಫಯಾಜ್ ಜೊತೆಗಿರುವ ಫೋಟೋ ವೈರಲ್ ಆಗ್ತಾ ಇದೆ. ಫೋಟೋ ವೈರಲ್ ಮಾಡೋರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಮೃತ ನೇಹಾ ಹಿರೇಮಠ ತಾಯಿ ಗೀತಾ ಅವರು ದೂರು ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಮಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಹಾ ತಂದೆಗೆ ಕರೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಸಾಂತ್ವನ ಹೇಳಿದ್ದಾರೆ. ನೇಹಾ ಹಿರೇಮಠ ಮನೆಗೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಕೂಡ ಭೇಟಿ ಕೊಟ್ಟಿದ್ದರು. ಅವ್ರ ತಂದೆ ಆಕ್ಚುಲಿ ಬಹಳ ನೋವಿನಲ್ಲಿ ಅನೇಕ ವಿಚಾರಗಳನ್ನು ಮಾತನಾಡಿದ್ದನ್ನು ನಾವು ನೀವು ಗಮನಿಸಿದ್ದೇವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರೆ ಮಾಡಿದ್ದಾರೆ. ನಿರಂಜನ್ ಹಿರೇಮಠ ತಾಯಿ ಗೀತಾಗೆ ಎಚ್.ಕೆ. ಪಾಟೀಲ್ರು ಕೂಡ ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಅವ್ರಿಗೆ ನೀವು ಮಾತಾಡ್ರಿ, ಅವರಿಗೆ ಕೊಡ್ತೀನಿ. ನಿರಂಜನ್ ಅವ್ರಿಗೆ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ನಿರಂಜನ್ ಹಿರೇಮಠ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಅದೇ ತಾವು ಏನ್ ಮಾಡಿದ್ರಿ ಸರ್, ನಾನು ಎಷ್ಟು ಇದಕ್ಕೆ ಧನ್ಯವಾದ ಹೇಳಿದ್ರು ಕಡಿಮೆ ಸರ್. ಹ್ಞೂ ಸರ್. ವಿಶೇಷ ನ್ಯಾಯಾಲಯ ಮಾಡಿ ಇವ್ರಿಗೆ
ಆಯ್ತು ಸರ್, ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯಿಂದ ಎಲ್ಲ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ, ಮುಖ್ಯಮಂತ್ರಿಗಳು. ಇವೆಲ್ಲದರ ನಡುವೆ ವಿಸ್ತಾರ ನ್ಯೂಸ್ಗೆ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಮಾತನಾಡಿದ್ದಾರೆ. ಸಿಐಡಿ ತನಿಖೆ ಸ್ಪೆಷಲ್ ಕೋರ್ಟ್ ಸ್ಥಾಪನೆಯನ್ನ ನಾವು ಖಂಡಿತವಾಗ್ಲೂ ಕೂಡ ಸ್ವಾಗತಿಸ್ತೇವೆ ಅಂತ ಅವರು ಹೇಳಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಂದಿದ್ದಾರೆ ನೇಹಾ ತಂದೆ ನಿರಂಜನ್. ಭಾವೋದ್ವೇಗದಲ್ಲಿ ನಾನು ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೇನೆ. ಸಿಎಂ ಹಾಗೂ ಗೃಹ ಸಚಿವರಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತಾನೆ. ನನ್ನ ಮಾತುಗಳಿಂದ ಯಾರಿಗಾದ್ರೂ ಬೇಸರ ಆಗಿದ್ರೆ ಕ್ಷಮಿಸಿ ಎಂದಿದ್ದಾರೆ. ಈ ರೀತಿ ಮುಂದೆ ಆಗಬಾರ್ದಂತ ತಾವು ಕೂಡ ಎಚ್ಚರಿಕೆ ವಹಿಸಬೇಕಂತ ನಾವು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ವಿ. ಉಪಮುಖ್ಯಮಂತ್ರಿಗಳು ಕೂಲಂಕಷವಾಗಿ ನನ್ನ ಪರ್ಸ್ನಲ್ಲೇ ಇದರ ಬಗ್ಗೆ ಮಾಹಿತಿ ಕಲೆ ಹಾಕಿ ನನ್ನ ಕಡೆಯಿಂದ ತಗೊಂಡು ಇಮಿಡಿಯೇಟ್ಲಿ ಈಗ ಆಕ್ಷನ್ ನಡೀತಾ ಇದೆ. ಇದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನನಗೆ ಯಾರೋ ಬೆನ್ನಿಗೆ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಇವರೆಲ್ಲ ಎಚ್ಚೆತ್ತಾಗಿ ಈಗ ನನಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಪರ್ಸ್ನಲಿ ನನಗೆ ಟೈಮ್ ಕೊಟ್ಟು ಕೇಳಿ, ಏನಾಗಿದೆ ಬ್ರದರ್, ಯಾಕೆ ಹಿಂಗೆ ಅಪ್ಸೆಟ್ಸ್ ಆಗಿದೆ, ನಿಮ್ಮ ಜೊತೆಗಿದೆ, ನೀ ಯಾಕೆ ಅದನ್ನು ಬೇಜಾರು ಮಾಡ್ಕೋತೀಯ ಅಂತ ನನಗೆ ಇವೆಲ್ಲದರ ನಡುವೆ ಸಿಎನ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ತಾಯಿ ದೂರು ಕೊಟ್ಟಿದ್ದಾರೆ. ಸಿಇಎನ್ ಅಂತಂದ್ರೆ ಸೈಬರ್ ಎಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ ಡಿವಿಷನ್ ಅಂತ, ಅಂದ್ರೆ ಸೈಬರ್ ಪೊಲೀಸ್ ಸ್ಟೇಷನ್ ಅಂತ. ಫಯಾಜ್ ಇನ್ಸ್ಟಾಗ್ರಾಮ್ ಐಡಿಯನ್ನ ಬ್ಲಾಕ್ ಮಾಡಿ ಅಂತ ದೂರು ಕೊಟ್ಟಿದ್ದಾರೆ. ಕೆಲವೊಂದು ಫೋಟೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ. ನೇಹಾ ಫಯಾಜ್ ಜೊತೆಗಿರುವ ಫೋಟೋ ವೈರಲ್ ಆಗ್ತಾ ಇದೆ. ಫೋಟೋ ವೈರಲ್ ಮಾಡೋರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಮೃತ ನೇಹಾ ಹಿರೇಮಠ ತಾಯಿ ಗೀತಾ ಅವರು ದೂರು ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.